ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾರೋ ಅಂತ ಮೈಸೂರು ನಗರಾಭಿವೃದ್ಧಿ ಇಲಾಖೆಯ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಹಂತದ ಮುಜುಗರವನ್ನು ಎದುರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಿವೃತ್ತ ನ್ಯಾಯಾಧೀಶರ ಆಯೋಗವನ್ನು ರಚನೆ ಮಾಡಿ ಆ ಒಂದು ಆಯೋಗದ ಮುಖಾಂತರ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೂಡ ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಇದರ ಒಂದು ಹೆಜ್ಜೆ ಮುಂದುವರೆದಾಗಿ ಭಾಗವಾಗಿ ಇವತ್ತು ಅಧಿಕೃತವಾಗಿ ಆಯೋಗಕ್ಕೆ ಕಚೇರಿಯನ್ನು ನಿಗದಿ ಮಾಡುವಂಥ ಪ್ರಕ್ರಿಯೆಗೆ ಲೋಕೋಪಯೋಗಿ ಹಾಗೂ ಆಡಳಿತ ಮತ್ತು ಸಿಬ್ಬಂದಿ ಇಲಾಖೆ ಕಚೇರಿಗೆ ನೂತನ ಜಾಗವನ್ನು ನಿಗದಿ ಮಾಡಿದೆ. ನೋಡ್ತಾ ಇದ್ದೀವಿ, ನಾಮಫಲಕವನ್ನು ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು ನ್ಯಾಯಮೂರ್ತಿ PN ದೇಸಾಯಿ ಏಕಸದಸ್ಯ ವಿಚಾರಣಾ ಆಯೋಗ, ಕೊಠಡಿ ಸಂಖ್ಯೆ 602, 603, 6ನೇ ಮಹಡಿ, ನೂತನ ಕುಮಾರ ಕೃಪಾ ಅತಿಥಿ ಗೃಹ, ಬೆಂಗಳೂರು 1. ಜಸ್ಟಿಸ್ PN ದೇಸಾಯಿ ಒನ್ ಮ್ಯಾನ್ ಕಮಿಷನ್ ಆಫ್ ಎನ್ಕ್ವೈರಿ, ರೂಮ್ ನಂಬರ್ 602, 603, 6th ಫ್ಲೋರ್, ನ್ಯೂ ಕುಮಾರ ಕೃಪಾ ಗೆಸ್ಟ್ ಹೌಸ್, ಬೆಂಗಳೂರು 1 ಅನ್ನೋ ನಾಮಫಲಕವನ್ನು ಅಳವಡಿಕೆ ಮಾಡೋದ್ರ ಮೂಲಕ ನೂತನ ಕುಮಾರ ಕೃಪಾ ಅತಿಥಿ ಗೃಹದಲ್ಲೇ ಮುಂದಿನ 6 ತಿಂಗಳುಗಳ ಕಾಲ ಮೂಢ ಅಕ್ರಮಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲಾತಿ ಪರಿಶೀಲನೆ, ವಿಚಾರಣೆ, ಯಾರೆಲ್ಲ ಎನ್ಕ್ವೈರಿ ಮಾಡಬೇಕೋ ಆ ಒಂದು ಪ್ರಕ್ರಿಯೆ, ಇನ್ನು ಆಯೋಗದಲ್ಲಿ ಸದಸ್ಯರೆಲ್ಲ ಯಾರ್ಯಾರು ಇರ್ತಾರೋ ಅವರು, ಜೊತೆಗೆ ನಿವೃತ್ತ ನ್ಯಾಯಾಧೀಶರಾಗಿರೋ ಅಂಥ PN ದೇಸಾಯಿ ಅವರು ಕುಳಿತುಕೊಳ್ಳಲಿಕ್ಕೆ ಅವಕಾಶ, ದಾಖಲಾತಿಗಳ ಪರಿಶೀಲನೆ ಎಲ್ಲವೂ ಕೂಡ ಇದೇ ಕಟ್ಟಡದಲ್ಲಿ ಆಗೋ ಅಂಥದ್ದು. ಅಂದರೆ ಸರ್ಕಾರ ಲೋಕೋಪಯೋಗಿ ಹಾಗೂ ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆಯ ವತಿಯಿಂದ ನೂತನ ಕುಮಾರ ಕೃಪಾ ಅತಿಥಿ ಗೃಹದಲ್ಲಿ ಇವತ್ತು ಅಧಿಕೃತವಾಗಿ ಕಚೇರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಮುಂದಿನ 6 ತಿಂಗಳಲ್ಲಿ ನೇರವಾಗಿ ಇದೇ ಆಯೋಗ ಎಲ್ಲವನ್ನ ಪರಾಮರ್ಶೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕಾಗತ್ತೆ. ಈಗಾಗಲೇ ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿನಲ್ಲಿ ಏನು ಖಾಲಿ ನಿವೇಶನಗಳ ಹಂಚಿಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ರಚನೆ ಆಗಿರುವಂಥ ಆಯೋಗ ಇದು. ಹೀಗಾಗಿ ಆಯೋಗ ಒಂದು ಕಡೆ ಇರಬೇಕಾಗತ್ತೆ, ಅಲ್ಲಿ ಕೂತು ಎಲ್ಲವನ್ನ ಕೂಡ ಪರಾಮರ್ಶೆ ಮಾಡಬೇಕಾಗತ್ತೆ. ಕಚೇರಿ ಬಹಳ ಮುಖ್ಯ, ಎಲ್ಲಾಗತ್ತೆ ಕಚೇರಿ ಅನ್ನೋ ಕುತೂಹಲ ಇತ್ತು. ಅದಕ್ಕೆ ಇವತ್ತು ಫುಲ್ ಸ್ಟಾಪ್ ಬಿದ್ದಿದೆ. ನೇರವಾಗಿ ನೂತನ ಕುಮಾರ ಕೃಪಾ ಅತಿಥಿ ಗೃಹದ 6ನೇ ಮಹಡಿಯ 2 ಕೊಠಡಿಗಳನ್ನು ನೇರವಾಗಿ ಆಯೋಗಕ್ಕೆ ಇಲಾಖೆ ನಿಗದಿಪಡಿಸಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.